ಹೆಲೋ ಎವ್ರಿವನ್, ಮತ್ತೊಮ್ಮೆ ಇಗ್ನೋ ಪಲ್ಸ್ ಚಾನೆಲ್ಗೆ ಸ್ವಾಗತ. ನೀವು ಇಗ್ನೋ ವಿದ್ಯಾರ್ಥಿಯಾಗಿದ್ದರೆ ಅಸೈನ್ಮೆಂಟ್ಗಳು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿರುತ್ತದೆ. ಅವು ನಿಮ್ಮ ಗ್ರೇಡ್ಸ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಇಂದು ನಾವು ಇಗ್ನೋ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವ 5 ದೊಡ್ಡ ತಪ್ಪುಗಳು ಬಗ್ಗೆ ಮಾತನಾಡುತ್ತೇವೆ. ಅವುಗಳಿಂದ ನೀವು ಹೇಗೆ ತಪ್ಪಿಸಿಕೊಳ್ಳಬಹುದು ಮತ್ತು A+ ಹೇಗೆ ಪಡೆಯಬಹುದು ಅನ್ನೋದನ್ನು ನೋಡೋಣ. ಓಕೆ, ಮಿಸ್ಟೇಕ್ ನಂಬರ್ 1, ಸರಿಯಾದ ಕವರ್ ಪೇಜ್ ವಿವರಗಳಿಲ್ಲ. ಇದು ತುಂಬಾ ಸಿಂಪಲ್ ಅನ್ನಿಸಬಹುದು, ಆದರೆ ಹಲವರು ಇದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ನಿಮ್ಮ ಕವರ್ ಪೇಜ್ ನಿಮ್ಮ ಮೊದಲ ಇಂಪ್ರೆಷನ್, ಎನ್ರೋಲ್ಮೆಂಟ್ ನಂಬರ್, ಪ್ರೋಗ್ರಾಮ್ ಕೋಡ್, ಕೋರ್ಸ್ ಕೋಡ್ ಅಥವಾ ನಿಮ್ಮ ಹೆಸರೇ ಇಲ್ಲದಿದ್ದರೆ ಅದು ದೊಡ್ಡ ತಪ್ಪು. ಕೆಲವೊಮ್ಮೆ ನಿಮ್ಮ ಅಸೈನ್ಮೆಂಟ್ ರಿಜೆಕ್ಟ್ ಆಗಬಹುದು. ಓಕೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ಎಲ್ಲ ವಿವರಗಳನ್ನು ಇಗ್ನೋ ಗೈಡ್ಲೈನ್ ಪ್ರಕಾರ ಡಬಲ್ ಚೆಕ್ ಮಾಡಿ. ಒಂದು ಟೆಂಪ್ಲೇಟ್ ತಯಾರಿಸಿಕೊಳ್ಳಿ. ಎಲ್ಲ ಫೀಲ್ಡ್ಗಳನ್ನು ಸರಿಯಾಗಿ ತುಂಬಿ. ಇದು 30 ಸೆಕೆಂಡ್ ಕೆಲಸ, ಆದರೆ ದೊಡ್ಡ ಸಮಸ್ಯೆ ತಪ್ಪಿಸುತ್ತದೆ. ಮಿಸ್ಟೇಕ್ ನಂಬರ್ 2, ಅಸಮರ್ಪಕ ಪ್ರೆಸೆಂಟೇಷನ್. ಇದು ಕೇವಲ ಹ್ಯಾಂಡ್ ರೈಟಿಂಗ್ ಬಗ್ಗೆ ಅಲ್ಲ. ನಿಮ್ಮ ಅಸೈನ್ಮೆಂಟ್ ಓದಲು ಕಷ್ಟವಾಗಿದ್ದರೆ ಅಸಮರ್ಪಕ ಬರವಣಿಗೆ, ಫಾರ್ಮ್ಯಾಟಿಂಗ್ ಇಲ್ಲದಿರುವುದು, ಪ್ಯಾರಾಗ್ರಾಫ್ಗಳು ಇಲ್ಲದಿರುವುದು ಇವೆಲ್ಲವೂ ಕೆಟ್ಟ ಇಂಪ್ರೆಷನ್ ಕೊಡುತ್ತವೆ. ಎವ್ಯಾಲ್ಯೂಯೇಟರ್ ಕೂಡ ಮಾನವನೇ. ಕೆಟ್ಟ ಪ್ರೆಸೆಂಟೇಷನ್ ನಿಮ್ಮ ಉತ್ತಮ ಕಂಟೆಂಟ್ನು ಕೆಡಿಸಬಹುದು. ಓಕೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ಸ್ವಚ್ಛ ಹ್ಯಾಂಡ್ ರೈಟಿಂಗ್ ಬಳಸಿ. ಕ್ಲಿಯರ್ ಫಾಂಟ್ ಮತ್ತು ಫಾರ್ಮ್ಯಾಟಿಂಗ್ ಬಳಸಿ. ಹೆಡ್ಡಿಂಗ್ಸ್ ಮತ್ತು ಬುಲೆಟ್ ಪಾಯಿಂಟ್ಸ್ ಬಳಸಿ. ದೊಡ್ಡ ಪ್ಯಾರಾಗ್ರಾಫ್ಗಳನ್ನು ಬ್ರೇಕ್ ಮಾಡಿ ಓದಲು ಸುಲಭವಾಗಿರಲಿ. ಓಕೆ, ಮಿಸ್ಟೇಕ್ ನಂಬರ್ 3, ರೆಫರೆನ್ಸ್ ಇಲ್ಲ ಆರ್ ಕಾಪಿ ಪೇಸ್ಟ್. ಇದು ತುಂಬ ಸೀರಿಯಸ್ ವಿಷಯ. ಇಂಟರ್ನೆಟ್ಟಿಂದ ಕಾಪಿ ಪೇಸ್ಟ್ ಮಾಡೋದು ಸುಲಭ, ಆದರೆ ಇದು ದೊಡ್ಡ ಸಮಸ್ಯೆ ಬರುತ್ತದೆ. ಓಕೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಹೊರಗಿನ ಮಾಹಿತಿಯನ್ನು ಬಳಸಿದರೆ ರೆಫರೆನ್ಸ್ ಕೊಡಿ. APA ಆರ್ MLA ಸ್ಟೈಲ್ ಬಳಸಿರಿ ಅಗತ್ಯವಿದ್ದರೆ. ಇದು ನೀವು ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ತೋರಿಸುತ್ತದೆ. ಓಕೆ, ಮಿಸ್ಟೇಕ್ ನಂಬರ್ 4, ಡೆಡ್ಲೈನ್ ನಂತರ ಸಲ್ಲಿಕೆ. ಡೆಡ್ಲೈನ್ ಮಿಸ್ ಮಾಡೋದು ದೊಡ್ಡ ತಪ್ಪು. ಲೇಟ್ ಸಬ್ಮಿಷನ್ಗಳನ್ನು ಕೆಲವೊಮ್ಮೆ ಸ್ವೀಕರಿಸುವುದೇ ಇಲ್ಲ ಅಥವಾ ಫಿನಾಲ್ಟ್ ಬೀರುತ್ತದೆ. ಓಕೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ಮುಂಚಿತವಾಗಿ ಪ್ಲ್ಯಾನ್ ಮಾಡಿ. ರಿಮೈಂಡರ್ ಸೆಟ್ ಮಾಡಿ. ಡೆಡ್ಲೈನ್ ಗಮನದಲ್ಲಿಡಿ. 2-3 ದಿನ ಮುಂಚೆ ಅಸೈನ್ಮೆಂಟ್ ಮುಗಿಸಿ. ಓಕೆ, ಮಿಸ್ಟೇಕ್ ನಂಬರ್ 5, ಪ್ರೂಫ್ ರೀಡಿಂಗ್ ಮಾಡದೆ ಸಲ್ಲಿಕೆ. ಬರೆದು ಮುಗಿದ ಮೇಲೆ ನೇರವಾಗಿ ಸಲ್ಲಿಸುವುದು ತಪ್ಪು. ಟೈಪ್ಸ್, ಗ್ರಾಮರ್ ಮಿಸ್ಟೇಕ್, ತಪ್ಪಾದ ವಾಕ್ಯಗಳು ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಮಾಡುತ್ತದೆ. ಓಕೆ, ಇದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ಸಬ್ಮಿಟ್ ಮಾಡುವ ಮೊದಲು ಚೆಕ್ ಮಾಡಿ. ಜೋರಾಗಿ ಓದಿ. ಸ್ವಲ್ಪ ಬ್ರೇಕ್ ತೆಗೆದು ಮತ್ತೆ ಓದಿ. ಇನ್ನೊಬ್ಬರ ಬಳಿ ಚೆಕ್ ಮಾಡಿಸಿ. ಇವು ಇಗ್ನೋ ಅಸೈನ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳು ಮಾಡುವ 5 ಸಾಮಾನ್ಯವಾದ ತಪ್ಪುಗಳು. ಈ ಸಣ್ಣ ವಿಷಯಗಳಿಗೆ ಗಮನ ಕೊಟ್ಟರೆ ನೀವು ಉತ್ತಮ ಗ್ರೇಡ್ಸ್ ಪಡೆಯಬಹುದು ಮತ್ತು ಉತ್ತಮ ಅಭ್ಯಾಸವನ್ನು ಬೆಳೆಸಬಹುದು. ಓಕೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಇಗ್ನೋ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Okay, see you next video. Bye bye.